ಮಗಳ ನಿಂಗೆ ಎಂತ ಹೇಳುದೆ ನಾನು ಎಂತ ಇದ್ರಿ ಅಲ್ಲ ಮಗಳೇ ಹಾ ಆದ್ರೆ ನಮ್ಮ ಮಾವನಿಗೆ ಅದು ಮಾವನ ಮಗಳು ಈ ವಯಸ್ಸಲ್ಲಿ ನಿಮಗೆ ಮತ್ತೆ ನೀನು ಒಳ್ಪೆಟ್ಟು ಮಾತಾಡ್ತೇನೆ ಅಲ್ಲ ಎಂತ ಮಾವನ ಇವಳು ನನ್ನ ಹೆಂಡತಿಯ ನಂದು ಮೂರನೇ ಹೆಂಡತಿಯ ಅಲ್ಲ ಮೊದಲನೇ ಇಬ್ಬರು ಕಾಣ್ತಾ ಇಲ್ಲ ಇಲ್ಲ ಅವ್ರು ಕಾಣುದು ಇಲ್ಲ ಅವ್ರು ಹೌದಾ ಅವ್ರು ಕಾಣುವ ಜಾಗದಲ್ಲೇ ಇಲ್ಲ ಅವ್ರು ಅಲ್ಲ ಹಾಗಾದ್ರೆ ಇಬ್ಬರು ಏನಾದ್ರೂ ಬೇಡವಾ ಎಂತ ಹೇಳುದು ನಮ್ ಪ್ರಾರಬ್ಧ ಏನಾಯ್ತು ನಾನು ಮದುವೆ ಆದದ್ದು ಹೌದು ಆದ್ರೆ ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂದ್ರೆ ಮದುವೆ ಬಗ್ಗೆ ನಾವು ಯಾವ ಚಕಾರವನ್ನು ಎತ್ತದವ್ರಲ್ಲ ನಮ್ಮ ಅಪ್ಪಯ್ಯ ಉಂಟಲ್ಲ ಗೋತ್ರು ಅಂತದ್ದೇ ಹೇಳ್ ಸುಖ ಇಲ್ಲ ಭಾರಿ ಸಿಟ್ಟಿನವ್ರು ಅವ್ರು ಎದುರು ಯಾರೂ ಮಾತಾಡುದಿಲ್ಲ ಒಂದ್ ದಿವ್ಸ ಬಂದು ಹೇಳಿದ್ರು ಮಾಣಿ ನಿನ್ಗೊಂದು ಹೆಣ್ಣು ನೋಡಿದ್ನ ಅಂದ್ರು ನಾವು ಉಪ್ಪು ಚಪ್ಪೆ ಮಾತಾಡ್ಲಿಲ್ಲ ಹಿರಿಯರು ಹೇಳಿದ ಮೇಲೆ ತಲೆ ತಗ್ಗಿ ಒಪ್ಪುದು ಎಲ್ಲುಂಟು ಕೆಲವು ಕಡೆಗೆಲ್ಲ ಉಂಟ ಹಾ ಬಾಯಿ ಹೇಳುದಷ್ಟೇ ಎಲ್ಲಿವರೆಗೆ ಅಂತ ಹೇಳಿದ್ರೆ ಈ ಮದುವೆ ಕ್ರಮವೇ ಹಾಗೆ ಅಲ್ವೇನೆ ಹೌದಪ್ಪ ಗುರು ಹಿರಿಯರು ನಿಶ್ಚಯಿಸಿದ್ದು ಅಂತ ಮಂಗಲ ಪತ್ರದಲ್ಲಿ ಹಾಕುದಿಲ್ವಾ ಹೌದೇ ಹೌದು ಅದ್ರ ಕತೆ ಗೊತ್ತುಂಟ ನಿಂಗೆ ಹುಡುಗ ಹುಡುಗಿ ಪ್ರೀತಿ ಮಾಡ್ಕೊಂಡು ಮನೆ ಬಿಟ್ಟು ಓಡ್ಲಿಕ್ಕೆ ಶುರು ಮಾಡಿದ್ರು ಅಂತ ಇಟ್ಕ ಅಪ್ಪ ಅಮ್ಮನಿಗೆ ಗೊತ್ತಾಗ ಅಷ್ಟೊತ್ತಿಗೋ ಕಾಲಿಡ್ಕೊಳ್ಳುದು ಅವ್ರು ದಮ್ಮಯ್ಯ ಅಂತೆ ಮಾರಯ್ಯ ನಮ್ಮ ಮರ್ಯಾದಿ ಪ್ರಶ್ನೆ ನೀವ್ ಹೋಗ್ಬೇಡ ನೀವ್ ಹೇಳ್ದಾಗೆ ಮದುವೆ ಮಾಡ್ಕೊಡ್ತ್ರ ಮಾರಯ್ಯ ನೀ ಅವಳು ಪ್ರೀತಿ ಮಾಡಿದ್ಯಲ್ಲ ಅವಳಿಗೆ ಅಂತ ಹೇಳಿ ಮದುವೆ ನಿರ್ಣಯ ಮಾಡುದು ಕೊನೆಗೆ ಬರೆಸಿಬಿಟ್ರು ಗುರು ಹಿರಿಯರು ನಿಶ್ಚಯಿಸಿದ್ದು ಅಂತ ಇವ್ರು ನಿಶ್ಚಯ ಮಾಡದೆ ಹೋದ್ರೆ ಅವ್ರು ಓಡೋಗ್ತಿದ್ರು ಆ ಪ್ರಶ್ನೆ ಬೇರೆ ಆದ್ರೂ ಇವ್ರು ಮರ್ಯಾದೆ ಇಟ್ಕೊಳ್ಳಿ ಕೊನೆಗೆ ಗುರು ಹಿರಿಯರು ನಿಶ್ಚಯಿಸಿದ್ದು ಇವ್ರ ನಿಶ್ಚಯ ಅಲ್ಲ ಅವ್ರ ನಿಶ್ಚಯದಂತೆ ಆಗುದು ಆದ್ರೆ ನಮ್ಮದ್ದು ಹಾಗಲ್ಲ ಮತ್ತೆ ಅಪ್ಪಯ್ಯ ನಿಂಗೆ ಹೆಣ್ಣು ನೋಡ್ಕೊ ಬಂದಿದ್ದೆ ಅಂದ್ರು ನಾ ಮಾತಾಡ್ಲಿಲ್ಲ ಅಂತೂ ಇಂತೂ ಮದುವೆ ಆಯ್ತು ಕುಲಪುರೋಹಿತರು ಒಳ್ಳೆಯವ್ರೆ ಅವ್ರು ನಮ್ಮವ್ರು ಎಂತದ್ದೆ ಅಂತರ್ಪಟ ತೆಗೆದು ನೋಡ್ತೆ ನಂಗೆ ಎಲ್ಲಿ ನೋಡ್ಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಅಯ್ಯೋ ನನ್ನ ಹೆಂಡತಿ ಆಗೋವಳು ಎಂತ ನೋಡುದು ನಾನ್ ನೋಡ್ತಾ ಇದ್ದೆ ಹಾರ ಹಾಕ್ಬೇಕು ಅಂತ ಅವಳು ಪಾಪ ನಮ್ ಪುರೋಹಿತರು ನೋಡ್ತಿದ್ಲು ಅವಳು ಒಪ್ಪಿಗೆ ಕೇಳುವುದಕ್ಕೆ ಕಾಣುತ್ತದೆ ಒಪ್ಪಿಗೆ ಕೇಳುವುದಲ್ಲ ಕರ್ಮ ನೋಡಿದ್ದು ನನ್ನೇ ಅವಳು ಮತ್ತೆ ನೀವು ಹೇಳಿದ್ರೆ ಪುರೋಹಿತರು ನೋಡ್ತಾ ಇದ್ದಾರೆ ಆಗ ನಂಗೆ ಕಾಣ್ತದೆ ಅಂದ್ರೆ ಅವಳು ಒಂದ್ ಜಾತಿ ಇಳುಗಂಡು ಕಣ್ಣು ಹಾಗೆ ಅವಳು ಪಾಪ ಇಲ್ಲೂ ನೋಡ್ಬೇಕಿದ್ರೆ ಇಲ್ಲೂ ನೋಡ್ಬೇಕು ಅವಳು ಹಾಗೆ ಹೀಗೆ ನೋಡುದು ಅವಳು ಅದು ಹೀಗೆ ನೋಡಿದ್ರೆ ಅಲ್ಲೂ ಕಾಣ್ತದೆ ಅವಳಿಗೆ ಅದ್ ನಂಗೆ ಗೊತ್ತಾ ಅಂತೂ ಮದ್ವೆ ಆಯ್ತು ಬಣ್ಣ ಹೇಳಿ ಸುಖ ಇಲ್ಲ ಯಜ್ಞೇಶ್ವರನ ಪ್ರತೀಕ ತೊಳೆದಿಟ್ಟದ್ದು ಅಂತೂ ಆಯ್ತು ಬಣ್ಣ ತಗೊಂಡೆ ಅಂತ ಮಾಡುವ ಸುಡ್ಗ ಗುಣ ಕಟ್ಲೆ ಕೊನೆಗೆಲ್ಲ ಒಂದೇ ಅಂತ ನಾನು ಮದ್ವೆ ಆದೆ ಮದುವೆ ಆಯ್ತು ಮಾಡೈತು ನಮ್ದು ತಂಡಿಗೆ ಬಾವಿ ಅಂದ್ರೆ ನಿಮ್ಗೆ ಗೊತ್ತುಂಟಲ್ಲ ಹೌದಪ್ಪ ಅದ ಮರದ ದಿಮ್ಮೆ ಹಾಕುದು ಅದು ಹಳತ್ತಾಗಿತ್ತೇ ಇಲ್ವಾ ಇವಳು ನೀರಿಗೆ ಹೋದವಳು ಬರ್ಲಿಲ್ಲ ನಮ್ ಜಾತಿ ಒಬ್ಬ ಮಾಡಿ ಓಡ್ ಬಂದು ಬಟ್ರೆ ನಿಮ್ ಹೆಂಡ್ರ ಬಾವಿಲಿ ಅಂದ ಅಯ್ಯೋ ಅಂದ್ರೆ ಕಣ್ಣು ಹಾಗೆ ಸುಡುಗಾಡು ಅವಳಿಗೆ ಇಲ್ಲಿ ನೋಡಿದ್ದೆ ಅಲ್ಲಿ ನೋಡ್ಲ ದೇವ್ರಿಗೆ ಗೊತ್ತು ಹೋಗ್ ಕಾಲ್ ಹಾಕ್ಲು ಬಾವಿ ಕುಟುಂಬ ಇದು ಕೇಳಿದ್ದೆ ತಡ ಮಾಡ್ಲಿಲ್ಲ ಹೋದೆ ನಾ ಬಾವಿ ಹಾರೇ ಬಿಟ್ಟೆ ಎತ್ಕೊಂಡು ಬರ್ಬೇಕಲ್ಲ ಮಾನವೀಯತೆ ಆದ್ರೂ ಒಂದು ಹಾದ ಮೇಲೆ ನೆನಪಾಯ್ತು ಕೆಸರು 5-6 ವರ್ಷ ಆಯ್ತು ಎಲ್ಲಾದ್ರೂ ನಾನೇ ಹುಗ್ದು ಹೋದ್ರೆ ಜಾಗ್ರತೆಯಲ್ಲಿ ಕೆಳಗೆ ಹೋಗಿ ಒಂದು ಗಟ್ಟಿ ಜಾಗದಲ್ಲಿ ನಿಂತ್ಕೊಂಡೆ ಎಲ್ಲಾ ಕಡೆ ಹುಡುಕದೆ ಎಲ್ಲೂ ಅವಳಿಲ್ಲ ಹಾಗಿದ್ರಿ ಮಾಣಿ ಸುಳ್ಳೇ ಹೇಳ್ಬಿಟ್ಟ ಅಂತ ಈಜುಕೊಂಡ ಮೇಲೆ ಬಂದೆ ಮೇಲೆ ಬಂದಾಗು ನಾನಿಂತ ಜಾಗವು ಮೇಲೆ ಬರ್ತಾ ಉಂಟು ನಾ ಕೇಳಿದ್ದು ಭೂಮಿಗೆ ಗುರುತ್ವಾಕರ್ಷಣಾ ಶಕ್ತಿ ಉಂಟು ಇದು ನನ್ನ ಪಾದಕ್ಕೆ ಉಂಟೆ ಹೇಗೆ ನಿಂತ ಜಾಗವನ್ನು ಎಳ್ಕೊಂಡು ಬಂತಂತ ಲೆಕ್ಕ ಹಾಕಿದೆ ಮೇಲೆ ಬಂದು ನೋಡ್ತೆ ಎಂತ ನೋಡಿದೆ ಏನಾಯ್ತು ನಾನು ಹಾರ್ ನಿಂತದ್ದು ಗಟ್ಟಿ ಜಾಗದಲ್ಲ ಮತ್ತೆ ನನ್ನ ಹೆಂಡತಿ ತಲೆ ಮೇಲೆ ನಿಂತು ಅಂತೂ ನಿಮ್ಮ ಕೈಯಾರೆ ನಿಮ್ಮ ಹೆಂಡತಿಯನ್ನು ಕೊಂದ್ರಲ್ಲ ತಪ್ಪು ಹೇಳಬೇಡ ಏನು ತಪ್ಪು ನನ್ನ ಕಾಲಾರೆ ಕೊಂದದ್ದು ಕೈಯಾರೆ ಅಲ್ಲ ನೆವನ ನಾನಿದ್ದ ಜಾಗವೇ ಹಾಗೆ ಅದೆಂತೆ ಮಾಡ್ಲಿಕ್ಕೆ ಒಬ್ಬಳ ಕತೆ ಹಾಗಾಯ್ತು ಇನ್ನು ಯಾಕಪ್ಪ ಹೀಗಾಯ್ತು ರಗಳೆ ಬೇಡ ಅಂತ ಸುಮ್ನಿದ್ದೆ ತಕೊಳ್ಳೆ ಇದು ಎಂತ ಮಾಡುದು ಅಂತ ಹೇಳುವಾಗ ಮತ್ತೊಂದು ಮದುವೆ ಆಯ್ತು ಆಯ್ತು ಅಂದ್ರೆ ನನ್ನ ಮನಸ್ಸಿನಿಂದಲ್ಲ ಮತ್ತೆ
ನಮ್ಮ ಊರ್ನವರೆಲ್ಲ ಒಟ್ಟಾಗಿ ಬಂದ್ಕೊಂಡು ಹೇಳುದು ಏನಂತ? ಭಟ್ರೆ ನೀವು ಮದುವೆ ಆಗ್ಬೇಕು ಅಂತ. ನಾ ಬೇಡ ಅಂದೆ. ಅಯ್ಯೋ ನಿಮ್ಗಲ್ಲ ಭಟ್ರೆ, ನಮಗಾಗಿ ಆದ್ರೂ ಮದುವೆ ಆಗ್ಬೇಕು ಅಂತ. ನೀವು ಊರಿನ ಪುರೋಹಿತರು. ಪುರೋಹಿತರಾದ್ಮೇಲೆ ನೀನೇ ಹೇಳ್ತಿಯಲ್ಲ, ದಂಪತಿ ದಂಪತಿ ಪೂಜೆಗೆ ಎಲ್ಲದಕ್ಕೂ ಬೇಕಲ್ಲ. ಹೌದು. ನಮ್ಮ ಶಿಷ್ಯ ವರ್ಗ ಉಂಟು, ಆದ್ರಿಂದ ಅವ್ರಿಗಾಗಾರು ಅಂತಿರ್ಲಿ ಅಂತ ಮತ್ತೊಂದು ಮದ್ವೆ ಅದೇ. ಇವಳು ಬಣ್ಣ ನಾನೇ ನೋಡ್ಕೊಂಡದ್ದು, ನೋಡ್ಲಿಕ್ಕೂ ಚಂದ, ತೆಳ್ಳಗೆ ಬೆಳಗ್ಗೆ ಎಲ್ಲ ಇದ್ಲು, ಹೇಳಿ ಸುಖ ಇಲ್ಲ. ಆದ್ರೆ ಅವಳಿಗೊಂದು ಅಭ್ಯಾಸ, ಅಷ್ಟು ಬೆಳ್ಳಿದಲ್ಲಿಗಿದ್ರೆ ನಿಮ್ಗೆ ಹೇಳಿ ಸುಖ ಇಲ್ಲ ಅಲ್ವೇ? ಇದ್ಲು ಅಂತ ಮೊದ್ಲಿಂದ ಹಾಗಾದ್ರೂ ಈಗಿಂದ ಹೀಗೆ ಅಂತ. ಹಾಗೆ ಮೊದ್ಲು ಅದೊಂದು ಸಣ್ಣ ಮನ್ಸಿನಲ್ಲಿ ಇತ್ತಲ್ಲ, ಈಗ ಹಾಗಾಗ್ಲಿಲ್ಲ ಅಂದ್ರೆ ಅಂತೂ ಆಯ್ತು. ಮದುವೆ ಆದ್ರೂ ಅವಳಿಗೆ ಮಾರಿ ಐತೆ, ಈ ಕುಚಲಕ್ಕಿ ಆಗುದಿಲ್ಲ, ಮುಂದ ಅಭ್ಯಾಸ ಇಲ್ಲ. ನಾನೇನ್ ಮಾಡಿದ್ದೆ ಕೇಳಿದೆ, ಯಾವಾಗೂ ಬೆಂಕಿಗೆ ಈ ಎಲ್ಲಾದ್ರೂ ನಾವು ಕಾರ್ಯಕ್ರಮಕ್ಕೆ ಹೋಗಿ ಬೆಂಕಿ ಮುಂದೆ ಕೂತ್ಕೊಳ್ಳುದಲ್ಲ, ಉಷ್ಣ ಆದಾಗ ನಾನು ಈ ಕುಚ್ಚಗಕ್ಕಿ ಗಂಜಿ ಮಾಡ್ಕೊಂಡು ಉಣ್ಣೋದು. ಒಂದ್ ದಿವ್ಸ ನೋಡ್ತೆ ಬೆಂಕಿ ಇಲ್ಲ, ಇದ್ದದ್ದು ಕುಚ್ಚಿಗೆ. ಅಡ್ಡಿಲ್ಲ, ಅದೇ ಮಾಡು, ಒಂದ್ ದಿವ್ಸಕ್ಕೆ ನಡೆಯುತ್ತದೆ ಅಂದೆ. ಮಾಡಿದ್ಲ, ಇಬ್ರು ಊಟ ಕೂತಿದ್ರು, ಒಂದು ಮುಷ್ಟಿ ಬಾಯಿಲ್ ಒಂದು ಹಾಕಿದ್ಲು ಮಾರೈತಿ. ಎಂತಾಯ್ತು ಗೊತ್ತಿಲ್ಲ. ಇನ್ನು ಏನ್ ಮಾಡುದು ಅಂತ ನೀರ್ ಕೊಡುವ ಒಂದ್ ತಂಬಿಗೆ ಗಡಿಬಿಡಿ ಕೈ ಹಾಕ್ದೆ. ನನ್ ಕೈ ತಕ್ಕ ತಂಬಿಗೆ ಮರ್ಚಿ ಬಿದ್ದೆ ಹೋಯ್ತು. ನೀರು ಚೆಲ್ಲೋಯ್ತು. ಏನ್ ಮಾಡುವಂತ ಒಳಗ್ ಓಡುವಾಗ ಅವ್ಳು ಸನ್ನೆ ಮಾಡ್ತು, ಹೀಗಂದ್ಲು. ಒಂದು ಕಂಟ್ಲಿ ಸಿಕ್ಕ ಬಿದ್ದಿದೆ. ಇದು ಹೀಗ್ ಬೆಂದ್ ಕೈ ತೋರ್ಸ್ಲಲ್ಲ, ತಡ ಮಾಡ್ಲಿಲ್ಲ, ತಲೆಗೆ ಹೀಗ್ ಕೈ ಹಾಕಿ ಬಗ್ಗಿಸ್ದೆ, ಮುಷ್ಟಿ ಕಟ್ಟಿ ಕುತ್ತಿಗೆ ಗಂಟಿನ ಮೇಲೆ ಕುಟುಂಬ. ಏನಾಯ್ತು? ಗಂಟ್ಲಲ್ಲಿ ಸಿಕ್ಕ ಬಿದ್ದ ಅನ್ನ ಪುಸುಕ್ಕನ ಕೆಳಗೋಯ್ತು. ಹಾಗೆ ಪ್ರಾಣ ಪಸಕ್ಕ ಮೇಲೋಯ್ತು. ಈಗ ನಿಮ್ಮ ಕೈಯಾರೆ ನೀವು ಕೊಂದದಂತ ಒಪ್ಪುತ್ತೀರಾ? ನಿರ್ವಿವಾದ. ಈಗ ವಾದವೂ ಇಲ್ಲ, ಎಂತದ್ದು ಇಲ್ಲ. ಇಬ್ಬರ ಕತೆ ಹಾಗಾಯ್ತು. ಇನ್ಯಾಕೆ ಹೀಗೆ ಅಂತ ಆಗ ನಾ ಜಾತಕ ತಕೊಂಡೆ. ಸತ್ಯ ಹೇಳ್ತೆ, ಕೆಲವು ಸಲ ಇದ್ದಿದ್ದು ಊರ್ನವ್ರದ್ದು ಎಲ್ಲ ಜಾತಕ ನೋಡುದು ನಾವು. ಅದಕ್ಕೆ ಶಾಂತಿ ಅದು ಹೀದು ನಮಗ್ ನೋಡ್ಕೊಳ್ಳಿಕ್ ಪುರ್ಸೊತ್ತಿಲ್ಲ. ಏನಾಗಿತ್ತಂತೆ ಅದ್ರಲ್ಲಿ? ನಮ್ಮ ಅಪ್ಪಾಯಿ ನೋಡಿದ್ರು ಅಂತ ಮಾಡಿದ್ದೆ. ಕೊನೆಗೆ ನೋಡ್ರಿ ನಮ್ಮ ಜಾತಕದಲ್ಲೇ ದೋಷ ಉಂಟು. ಹೌದಾ? ಎಷ್ಟೇ ಮದುವೆ ಆದ್ರೂ ಹೆಂಡ್ರು ಸಾಯುದೆ. ವಿಧುರ ಯೋಗ. ವಿಧುರ ಯೋಗ. ನನ್ನ ಹಣೆ ಬರೆದ ಮೇಲೆ ಹಾಕಿದ್ದದ್ದು ಇನ್ನು ಮದುವೆ ಅಂತಕ್ಕೆ ಅಂತ ಕೂತಿದ್ದೆ. ಇವಳ ಅಪ್ಪಯ್ಯ ಜಾತಕ ಹಿಡ್ಕೊಂಡ್ ಮನೆಗ್ ಬಂದ್ರು. ಬಂದಾಗ ಹೇಳ್ದೆ, ದಯವಿಟ್ಟು ಮ್ಯಾಲ ಹತ್ತಬೇಡಿ, 2 ಆಗಿದೆ ಅಂದೆ ನಾನು. ಜಾತಕ ನೋಡ್ದವನೆ, ಇಲ್ಲ ನಿಮ್ಮ ವಿಷಯ ಕೇಳಿ ಇದು ಹಿಡ್ಕ ಬಂದಿದ್ದೆ. ಹೌದಾ? ಅದು ಎಂತಕ್ಕೆ? ಇದು ನನ್ನ ಮಗಳ ಜಾತಕ ನೋಡಿ ಅಂತ. ಏನಿತ್ತಂತೆ? ನೋಡ್ತೆ ಎಂತದ್ದು, ಇವಳದು ವಿಧುವ ಯೋಗ. ವಿಧುರ ವಿಧವ. ಇವಳ ಜಾತಕದಲ್ಲಿ ಎಷ್ಟು ಮದುವೆ ಆದ್ರೂ ಗಂಡು ಹೋಗುದು ಅಂತ, ನನ್ನ ಜಾತಕದಲ್ಲಿ ಹೆಂಡತಿ ಹೋಗುದು ಅಂತ. ಹಾಗಿದ್ರು ನೋಡುವ ಅಂತ ಮದುವೆ ಆದ್ರೆ ಹೇಗುಂಟು ಸಂಸಾರ? ಏನೂ ತಾಪತ್ರೆ ಇಲ್ಲ. ದಿವಸ ಉಂಟಲ್ಲ, ನಮ್ ದಾಂಪತ್ಯ ಈಗ ಚೆನ್ನಾಗಿ ನಡೆದಿದೆ. ಆದ್ರೂ ಒಂದು ಏನು, ಜಾತಕ ಹೊಡ್ಕೊಳ್ತಾ ಉಂಟು. ಹೌದಾ? ಎಷ್ಟೊತ್ತಿಗೆ ಯಾವ ಜಾತಕ ಮೇಲ್ ಬೀಳ್ತದೆ ಅಂತ ಹೇಳಿಕ್ಕ ಈಗಾಗ್ಲೇ ಅದು ಹೊಡ್ಕಂತ ಉಂಟು. ಯಾವ್ದು ಫಲ ನೋಡ್ಬೇಕು. ನಾನು ಅದೇ ಧೈರ್ಯದಲ್ಲಿದ್ದೆ. ಒಂದೊಂದ್ಸಲ ಗಂಡಾತ್ರ ಮಾಡೈತೆ. ನಾನು ಹೇಳಲಿಕ್ಕೆ ತಡ ಆದ್ರೂ ಸರಿ, ಇವಳು ಬೊಬ್ಬೆ ಹಾಕಿ ಬಿಡುದು. ಅಯ್ಯೋ ನಮ್ಮ ಯಜಮಾನರು ಹೋದ್ರು, ಜಾಸ್ತಿ ಒದ್ದು ಬಿಟ್ಟಿದ್ದೆ. ಒಂದಿವ್ಸ ನಾ ಜೀವಂತಿದ್ದೆ, ಹೋದ್ರು ಅಂತ ಬೊಬ್ಬೆ ಹಾಕ್ತಿದ್ಲು ಅವಳು. ರೀತಿ ಆತಂಕ ಅಲ್ಲ, ನಾ ಜೀವ ಉಂಟು ಅಂತ ಗೊತ್ತಾಗ್ಲಿ ಅಂತ ಒದ್ದೆ. ಅಯ್ಯೋ ನಿಮ್ಗೆ ಯಾಕೆ ಆಗ್ಲಿಲ್ವ ಕೇಳಿದ್ಲು. ಅಂತೂ ಹೀಗೆ ನಮ್ ಜೀವನ ನಡೆಯುತ್ತಾ ಉಂಟು. ಹಾಗಾಗಿ 2 ಹೆಂಡ್ರು ಆಯ್ತು, ಇದು 3ನೇದು. ಹಾಗಾದ್ರೆ ಹೆಂಡತಿಯನ್ನು ನಡೆಯುವ ಮಕ್ಕಳನ್ನು ನಡೆಸಿಕೊಳ್ಳುತ್ತಾ, ನಡೆಯಲಾರದೇ ಇರುವಂತ ಮಕ್ಕಳನ್ನು ಎತ್ತಿಕೊಳ್ಳುತ್ತಾ ಸಕುಟುಂಬರಾಗಿ ಹೊರಟಿದ್ದೀರಿ. ಹೌದಮ್ಮ ಸ್ವಾಮಿಯೇ. ನನಗೆ